ವೆಲ್ಕಮ್ ಬ್ಯಾಕ್. ಇನ್ನು ಕಲ್ಯಾಣ ಕರ್ನಾಟಕಕ್ಕೆ ಸಿಎಂ ಡಿಕೆಶಿ ಭೇಟಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾದಗಿರಿಯಲ್ಲಿ ಶರಣಗೌಡ ಕಂದಕೂರು ಪ್ರತಿಕ್ರಿಯೆ ನೀಡಿದ್ದಾರೆ. ಏನಂತ ಹೇಳಿ, ಬಹಳಷ್ಟು ಮುಖ್ಯಮಂತ್ರಿಗಳು ಬಂದು ಹೋಗಿದ್ದಾರೆ. ಎಷ್ಟು ಕಲ್ಯಾಣ ಕರ್ನಾಟಕಕ್ಕೆ ಸಿಎಂ ಡಿಕೆಶಿ ಅವರು ಭೇಟಿಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾದಗಿರಿಯಲ್ಲಿ ಶರಣಗೌಡ ಕಂದಕೂರು ಪ್ರತಿಕ್ರಿಯೆ ನೀಡಿರತಕ್ಕಂಥದ್ದು. ಬಹಳಷ್ಟು ಮುಖ್ಯಮಂತ್ರಿಗಳು ಬಂದು ಹೋಗಿದ್ದಾರೆ. ಈ ಭಾಗದ ಅಧಿಕಾರಿಗಳ ನಟ್ಟು ಬೋಲ್ಟು ಸರಿಯಾಗಬೇಕು. ಫಸ್ಟು ಸರ್ಕಾರ ಕೊಡುವ ಅನುದಾನ ಖರ್ಚು ಮಾಡ್ತಾ ಇಲ್ಲ ಅಧಿಕಾರಿಗಳು. ಅಭಿವೃದ್ಧಿ ಸಂಬಂಧ ಯಾವುದೇ ಫೈಲ್ ಮೂವ್ ಆಗ್ತಾ ಇಲ್ಲ. ಮೊದಲು ಅಧಿಕಾರಿಗಳ ನಟ್ಟು ಬೋಲ್ಟು ಟೈಟ್ ಮಾಡಿ ಅಂತ ಹೇಳಿ ಯಾದಗಿರಿಯಲ್ಲಿ ಶಾಸಕ ಶರಣಗೌಡ ಕಂದಕೂರು ಹೇಳಿಕೆಯನ್ನು ನೀಡಿರತಕ್ಕಂಥದ್ದು. ಎಸ್ ವೀಕ್ಷಕರೇ, ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಕಲಬುರಗಿಗೆ ಹೋಗಿದ್ದರು. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಸಭೆ ಆಯಿತು ಇವತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಭೇಟಿ ಕೊಟ್ಟಿದ್ರಲ್ಲ ಡಿ ಕೆ ಶಿವಕುಮಾರ್ ಅವರು ಉತ್ತರ ಕರ್ನಾಟಕ ಭಾಗಕ್ಕೆ, ಅದಕ್ಕಾಗಿ ಯಾದಗಿರಿಯಲ್ಲಿ ಕೊಟ್ಟಿರ್ತಕ್ಕಂಥದ್ದು ಈ ಪ್ರತಿಕ್ರಿಯೆ ಶರಣಗೌಡ ಕಂದಕೂರವರು ಶಾಸಕರವರು. ಸೊ ಅವ್ರು ಏನು ಮಾಡಿದ್ದಾರೆ, ಏನಂತ ಹೇಳಿದ್ದಾರೆ ಅಂತ ಹೇಳಿದ್ರೆ, ಮೊದಲು ಅಧಿಕಾರಿಗಳ ನಟ್ಟು ಬೋಲ್ಟು ಟೈಟ್ ಮಾಡಿ, ಯಾವುದೇ ಅಭಿವೃದ್ಧಿ ಕಾರ್ಯಕ್ಕೆ ಹಣ ಖರ್ಚಾಗ್ತಾ ಇಲ್ಲ. ಸೊ ಇವೆಲ್ಲ ಅವರು ಮಾತನಾಡಿರ್ತಕ್ಕಂಥದ್ದು. ಬಹುತೇಕ ಕಲ್ಯಾಣ ಕರ್ನಾಟಕದಾಗ ಕೆಲಸಗಳು ನಮ್ಮ ಅನುಷ್ಠಾನ ಆದ ತಕ್ಷಣ 40% ರಿಲೀಸ್ ಆಗ್ತದೆ. ಇವತ್ತು ಈ ಸೆಕ್ರೆಟರಿ ಎಂತ ಬಂದು ಕುಂತಾನ ಅಂತ ತಿಳ್ಕೊಂಡ್ರೆ ಕಲ್ಯಾಣ ಕರ್ನಾಟಕ ಸೆಕ್ರೆಟರಿ ಅಥವಾ ಯಾವ ಅಧ್ಯಕ್ಷರಿಗೆ ಕೆಟ್ಟ ಹೆಸರು ತರಬೇಕಂತ ಕುಂತಾನೋ, ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕಂತ ಕುಂತಾನೋ, ಅಥವಾ ನಮ್ಮ ಎಲ್ಲ ಶಾಸಕರಿಗೆ ಕೆಟ್ಟ ಹೆಸರು ತರಬೇಕಂತ ಕುಂತಾನೋ ಗೊತ್ತಿಲ್ಲ. ಒಂದೇ ಒಂದು ಕೆಲಸ, ಒಂದೇ ಒಂದು ಫೈಲ್ ಮುಂದಕ್ಕಾಗಂಗಿಲ್ಲ. ನಾನು ಅಧಿವೇಶನದಾಗೂ ಮಾತಾಡಾಯ್ತು, ಮಂತ್ರಿಗಳಿಗೂ ಹೇಳಾಯ್ತು, ಕೆಕೆಡಿಬಿ ಅಧ್ಯಕ್ಷರಿಗೂ ಹೇಳಾಯ್ತು. ಇವತ್ತೇನಾದ್ರೂ ನಮ್ಮ ಕಲ್ಯಾಣ ಕರ್ನಾಟಕ ಅನುಷ್ಠಾನ ಆಗ್ಲಾರ ಇನ್ನೂ ಕೆಲಸಗಳು ಏನಾದ್ರೂ ನೆನಗುದಿಗೆ ಬಿದ್ದಿದ್ರೆ ಆ ಕಲ್ಯಾಣ ಕರ್ನಾಟಕ ಸೆಕ್ರೆಟರಿ ನೆನಪು ಅಂತಂದ್ರೆ ಮೊದಲು ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ನಟ್ಟು ಬೋಲ್ಟ್ ರೆಡಿ ಮಾಡ್ಬೇಕು, ಟೈಟ್ ಮಾಡ್ಬೇಕು ಹೇಳ್ತಿದ್ರು ಮಾನ್ಯ ಮುಖ್ಯಮಂತ್ರಿಗಳು. ಭಗವಂತ ಹೊರ ಕೊಡಲ್ಲ ಮತ್ತು ಶಾಪನೂ ಕೊಡಲ್ಲ, ಅವಕಾಶ ಮಾತ್ರ ಕೊಡ್ತಾರ. ಮಾನ್ಯ ಮುಖ್ಯಮಂತ್ರಿಗಳೇ, ನಿಮಗೆ ಮತ್ತು ಪೆನ್ನು ಪೇಪರು ಮುಖ್ಯಮಂತ್ರಿ ಎಂಬ ಅವಕಾಶ ಇವತ್ತು ಸಿಕ್ಕಿದೆ. ಆ ಅವಕಾಶದಿಂದ ಕಲ್ಯಾಣ. ಇನ್ನು ಫುಟ್ಪಾತ್ ವಿಚಾರ ಇವತ್ತು 7ನೇ ದಿನಕ್ಕೆ ಕಾಲಿಟ್ಟಿದೆ. ಈ ಫುಟ್ಪಾತ್ ತೆರವು ಕಾರ್ಯಾಚರಣೆ ಇಂದು ನಗರದ ಹಲವೆಡೆ ಒತ್ತುವರಿ ಕಾರ್ಯಾಚರಣೆ ನಡೀತಾ ಇದೆ. HAL ವಿಭಾಗಗಳ ಅಲ್ಲಿಯೂ ಕೂಡ ಒತ್ತುವರಿಯಲ್ಲಿ, ಈ ಪಾದಚಾರಿ ಒತ್ತುವರಿಯಲ್ಲಿ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಎಸ್ 7ನೇ ದಿನಕ್ಕೆ ಮುಂದುವರೆದಿದೆ ಫುಟ್ಪಾತ್ ತೆರವು ಕಾರ್ಯಾಚರಣೆ. ಇಂದು ನಗರದ ಹಲವೆಡೆ ಒತ್ತುವರಿ ಕಾರ್ಯಾಚರಣೆ ನಡೀತಾ ಇರತಕ್ಕಂಥದ್ದು. HAL ವಿಭಾಗದಲ್ಲಿ ಅಕ್ರಮ ಪಾದಚಾರಿ ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತಾ ಇದೆ. GBA ಅಧಿಕಾರಿಗಳಿಂದ ಮುಂದುವರೆದಿದೆ ಈ ಕಾರ್ಯಾಚರಣೆ. ಒತ್ತುವರಿ ತೆರವಿಗೆ ಆಕ್ರೋಶಗೊಂಡ ಬೀದಿ ವ್ಯಾಪಾರಿಗಳು ಪಾಪ ಏಕಾಏಕಿ ಕಿತ್ತು ಎಸಿತಾ ಇದ್ದಾರೆ ಅವರ ಅಂಗಡಿಗಳನ್ನು. ಅವರು ಆಕ್ರೋಶ ಕೊಡ್ತಾರೆ ಪಾಪ. ಆಕ್ರೋಶದ ನಡುವೆಯೂ ಒತ್ತುವರಿ ನಡೆಸ್ತಾ ಇದ್ದಾರೆ GBA ಅಧಿಕಾರಿಗಳು. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಸೊ 7ನೇ ದಿನಕ್ಕೆ ಕಾಲಿಟ್ಟಿರ್ತಕ್ಕಂಥದ್ದು GBA ಇಂದ ಈ ಫುಟ್ಪಾತ್ ಕಾರ್ಯಾಚರಣೆ ಏನಿದೆ, ಏನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂಗಡಿಗಳನ್ನು ಎಲ್ಲ ಕಿತ್ತು ಎಸಿತಾ ಇರೋದು. ಫುಟ್ಪಾತಲ್ಲಿ ಅಕ್ರಮವಾಗಿ ಅಂಗಡಿ ಹಾಕೊಳ್ಳೋದು, ಪಾದಚಾರಿ ಮಾರ್ಗದಲ್ಲಿ ಅಂಗಡಿ ಹಾಕೊಳ್ಳೋದು, ಈ ಫುಟ್ಪಾತ್ ಬಿಟ್ಟು ಜನಗಳು ರೋಡ್ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಆ ಕಾರಣಕ್ಕಾಗಿ GBA ಇಂದ ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಸೊ ಅದಕ್ಕೆ ಸಂಬಂಧಪಟ್ಟಾಗೆ ಇವತ್ತಿನ 7ನೇ ದಿನದ ಕಾರ್ಯಾಚರಣೆ. 7ನೇ ದಿನವೂ ಕೂಡ ಯಾರು ಅಕ್ರಮವಾಗಿ ಫುಟ್ಪಾತನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅದನ್ನೆಲ್ಲ ಕಿತ್ತು ಎಸೆಯುವಂಥ ಕೆಲಸವನ್ನು GBA ಅಧಿಕಾರಿಗಳು JCB ಮುಖಾಂತರ ಮಾಡ್ತಾ ಇದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಅದನ್ನೆಲ್ಲ. ಎಸ್ ವೀಕ್ಷಕರೇ, ನೋಡಿ, ಈ ಫುಟ್ಪಾತ್ ಕಾರ್ಯಾಚರಣೆಯಿಂದ ಜನಗಳು ಆಕ್ರೋಶಗೊಳ್ತಾ ಇದ್ದಾರೆ. ಏಕಾಏಕಿ ಬಂದು ನೀವು ಈ ಥರ ಮಾಡಬೇಡ್ರಿ, ನಮ್ಮ ಜೀವನ ಕಟ್ಕೊಂಡಿರೋದೇ ನಾವು ಇದರಿಂದ, ನಮ್ಮ ದಿನ ಜೀವನ ನಡೆಯೋದೇ ಇದರಿಂದ, ನಮ್ಮ ಕುಟುಂಬ ನಡೆಯೋದು ಇದರಿಂದ. ನೀವು ಏಕಾಏಕಿ ಬಂದು ಈ ಥರ ಮಾಡಿದ್ರೆ ನಮಗೇನು ಮುಂದಿನ ಮಾರ್ಗ ಏನು, ನಮಗೆ ಅದನ್ನಾದರೂ ಹೇಳಿ. ಸೊ ನಾವು ಅಂಗಡಿ ಕಟ್ಕೊಳ್ಳೋವರೆಗೂ ಬೇರೆ ಕಡೆ ನೀವೇನು ಜಾಗ ಕೊಡ್ತೀರಿ, ನಾವು ಅಂಗಡಿ ಕಟ್ಕೊಳ್ಳೋವರೆಗೂ ಅವಾಗನಾದರೂ ಕೂಡ ಅವಕಾಶ ಕೊಡಿ. ನೀವು ಸಡನ್ನಾಗಿ ಈ ಥರ ಮಾಡಿದ್ರೆ ಇನ್ನು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವು ಮತ್ತೆ ಯಥಾ ರೀತಿಯಲ್ಲಿ ಆಗಬೇಕಂದ್ರೆ ನಮಗೆ
ಭಾಳ ಹೊಡೆತ ಬೀಳುತ್ತೆ ಅಂತ ಹೇಳಿ ಜನಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಆದರೂ ಕೂಡ ಏನು ಕಾನೂನಿನ ಆದೇಶ ಇದೆ, ಅದರಂತೆ GB ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ. ಸೊ ಯಾವ್ಯಾವ ಫುಟ್ಪಾತ್ ಮೇಲೆ ಅಂಗಡಿಗಳಿದ್ದಾವೆ ಎಲ್ಲವನ್ನು ಕಿತ್ತೆಸುವ ಕೆಲಸ ಮಾಡ್ತಾ ಇದೆ. ಬಟ್ ಸ್ವಲ್ಪ ಅವರಿಗೆ ರಿಯಾಯಿತಿ ಅನ್ನೋ ರೀತಿಯಲ್ಲಿ ಸ್ವಲ್ಪ ಸಮಯಾವಕಾಶ ಕೊಡಬೇಕಿತ್ತು ಇದರಲ್ಲಿ. ಯಾಕಂತ ಹೇಳಿದ್ರೆ ಅವ್ರು ಬೇರೆ ಕಡೆ ನೀವು ಜಾಗ ಕೊಟ್ಟಿದ್ದೀರಿ, ಅಲ್ಲಾದರೂ ಕಟ್ಕೊಳ್ಬೇಕಲ್ಲ. ಅವರು ಇನ್ವೆಸ್ಟ್ ಮಾಡಿ ಕಟ್ಕೊಂಡಿದ್ದಾರಪ್ಪ ಅವೆಲ್ಲ. ಅಷ್ಟೆಲ್ಲ ದುಡ್ಡು ಈಗ ನೀವು, ನನ್ನ ಪ್ರಶ್ನೆ ಏನು ಗೊತ್ತಾ, ನೀವು ಕಿತ್ಕಿತ್ತು ಎಸಿತಾ ಇದ್ದೀರಲ್ಲ, ಅದನ್ನೇ ತಗೊಂಡೋಗಿ ಅವ್ರು ಪಾಪ ಬೇರೆ ಕಡೆ ಹಾಕೊಂತಾರೆ. ಅವ್ರಿಗೆ ಸಮಯಾವಕಾಶ ನೀವು ಇನ್ನೊಂದು ಸ್ವಲ್ಪ ಕೊಟ್ಟಿದ್ರೆ ಅದನ್ನೇ ತಗೊಂಡೋಗಿ ಬೇರೆ ಕಡೆ ಸೆಟ್ ಮಾಡ್ಕೊತಾರೆ ಅವೆಲ್ಲವನ್ನು. ನೀವು ಮುರಿದಾಕ್ತಾ ಇದ್ದೀರಿ, ಪೂರ್ತಿ ಲಾಸ್ ಅಲ್ವಾ ಅವ್ರಿಗದು. ಸೊ ಇದ್ರ ಬಗ್ಗೆಯೂ ಕೂಡ ಸರ್ಕಾರ ಸ್ವಲ್ಪ ವಿಚಾರಣೆ ಮಾಡಬೇಕು, ಮಾನವೀಯತೆಯಿಂದ ಸ್ವಲ್ಪ ವರ್ತಿಸಬೇಕು. ಸೊ ಏಕಾಏಕಿ ಈ ಥರ ಮುರಿದು ಹಾಕೋದು ಕಿತ್ತಾಕೋದು ಮಾಡಿದಾಗ ಪಾಪ ಅವ್ರ ಹೊಟ್ಟೆ ಉರಿ ಅಲ್ವಾ, ಅವರ ಜೀವನ ನಡೆಸ್ತಾ ಇರತಕ್ಕಂಥ ಜಾಗ ಅದು. ಅಂಗಡಿಗಳೆಲ್ಲ ದೇವ್ರ ಥರ ನೋಡ್ತಾ ಇರ್ತಾರೆ, ನೀವು ಏಕಾಏಕಿ JCBಯನ್ನು ನುಗ್ಗಿಸ್ಬಿಟ್ರೆ ನೋವಾಗುತ್ತೆ ಪಾಪ. ಸೊ ಇದ್ರ ಬಗ್ಗೆನೂ ಕೂಡ ವಿಚಾರ ಮಾಡಬೇಕು ಸರ್ಕಾರಗಳು. ಸಂಪೂರ್ಣ ನ್ಯೂಸ್ 24/7 ಇದು ನೊಂದವರ ಧ್ವನಿ.